ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ನನ್ನ ಲೈಫ್ ಸ್ಟೈಲ್. ಸೊ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಇದಕ್ಕೆ ಮುಂಚಿನ ವಿಡಿಯೋದಲ್ಲಿ ನಾನು ಚೈನ್ ಹಾಕೋದು ಹೇಗೆ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಅಂದರೆ 2ನೇ ಕ್ಲಾಸಲ್ಲಿ ನಿಮಗೆ ಡಬಲ್ ಕ್ರೋಶ ಹೇಗೆ ಹಾಕೋದು ಅಂದರೆ 2 ಕಂಬಗಳನ್ನ ಹೇಗೆ ಹಾಕೋದು ಅನ್ನೋದನ್ನು ತೋರಿಸಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚೈನ್ ಹಾಕೋದು ಪ್ಲಸ್ ತ್ರಿಬಲ್ ಕ್ರೋಶ ಹೇಗೆ ಹಾಕೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಈ ರೀತಿ ಕ್ಲಾತನ್ನ ಜಿಗ್ಜಾಗ್ ಮಾಡಿ ಇಟ್ಕೊಂಡಿರಬೇಕು. ಸೊ ನೆಕ್ಸ್ಟು 6 ಎಳೆ ದಾರನ ತಗೋತಾ ಇದ್ದೀನಿ ನಾನು. ಸೊ 6 ಎಳೆ ದಾರನ ಫಸ್ಟೇ ನಾವು ಈ ರೀತಿ ಸುತ್ಕೊಂಡು ಇಟ್ಕೊಂಡಿರಬೇಕು. ಸೊ ಈ ರೀತಿ ಸುತ್ಕೊಂಡಿರೋ ಈ ದಾರನ ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಒಂದು ಫಿಂಗರ್ ಮೇಲೆ ಈ ರೀತಿ ಥ್ರೆಡನ್ನು ಇಟ್ಕೊಂಡು ಅದ್ರ ಮೇಲೆ ಕ್ಲಾತನ್ನು ಗ್ರಿಪ್ಪಾಗಿ ಇಟ್ಕೊಂಡು ನಾನು ನೀಡಲ್ನ ನೋಡಿ ವಿಡಿಯೋದಲ್ಲಿ ತೋರಿಸೋ ಥರ ನೀಡಲ್ನ ಕ್ಲಾತಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಕ್ಲಾತಿಗೆ ಅಲ್ಲಿ ಟ್ಯುಲಿಪ್ ಅನ್ನೋದು ನಮ್ಮ ಫೇಸಿಗೆ ಇರಬೇಕು. ಅದನ್ನು ನೀವು ಯಾವಾಗಲೂ ಆ ಟ್ಯುಲಿಪ್ ಜಪಾನ್ ಅಂತ ಇರುತ್ತಲ್ಲ, ಅದು ನಮ್ಮ ಫೇಸ್ ಸೈಡಲ್ಲಿ ಇರೋ ಥರ ನೋಡಿಕೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟು ಈ ರೀತಿ ಥ್ರೆಡನ್ನು ಇನ್ಸರ್ಟ್ ಮಾಡಿ ಎಳ್ಕೊಂಡ್ಮೇಲೆ ದಾರನ 3 ಸಾರಿ ಕಟ್ಟಿ, ಅಂದರೆ 3 ಟೈಮ್ಸ್ ಟೈ ಮಾಡಿ ನಾಟ್ ಹಾಕಿ. ಸೊ ಟೈಟಾಗಿರುತ್ತೆ. ನೆಕ್ಸ್ಟು ಈ ರೀತಿ ಫಿಂಗರ್ಸ್ಗೆ ಥ್ರೆಡ್ನ ಸುತ್ತಕೊಂಡು, ಸೊ ನೋಡಿ ಟ್ಯುಲಿಪ್ ಅನ್ನೋದು ಈ ನಮ್ಮ ಸೈಡ್ ಇರೋದ್ರಿಂದ ಕ್ರೋಶ ಅದು ನಮ್ಮ ದಿಕ್ಕಿಗೆ ಇರುತ್ತೆ. ಸೊ ಈ ರೀತಿ ಇನ್ಸರ್ಟ್ ಮಾಡಿ ಕ್ರೋಶನ ನಾವು ಆ ಚೈನ್ ಒಳಗಡೆ ಥ್ರೆಡನ್ನು ತೆಗಿಬೇಕು. ನೆಕ್ಸ್ಟು ಚೈನ್ಸ್ ಹಾಕೋದನ್ನು ನೋಡಿ ಈ ರೀತಿ ಕ್ರೋಶದ ಮೇಲೆ ಥ್ರೆಡ್ ತೆಗೆದು ಅದ್ರ ಒಳಗಡೆ ನಾವು ಈ ರೀತಿ ಎಳಿಬೇಕು ದಾರನ. ಆ ಚೈನ್ ಒಳಗಡೆ ಸರ್ಕಲ್ ಟೈಪ್ ಇರುತ್ತಲ್ಲ ಅದ್ರ ಒಳಗಡೆ ಈ ರೀತಿ ಎಳಿಬೇಕು. ನೆಕ್ಸ್ಟು ಆ ಚೈನನ್ನು ನಮಗೆ ಎಲ್ಲಿ ಬೇಕು ಅಂದರೆ ಅದು ಎಷ್ಟು ದೂರ ಇದೆಯೋ ಅದು ಕರೆಕ್ಟ್ ಡಿಸ್ಟೆನ್ಸ್ಗೆ ನಾವು ಕ್ಲಾತಿಗೆ ಇನ್ಸರ್ಟ್ ಮಾಡಿ ಚೈನನ್ನು ಮೇಲೆ ತೆಗಿಬೇಕು. ಈ ರೀತಿ ತೆಗೆದು ನೆಕ್ಸ್ಟು ಮತ್ತೆ ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಎಲ್ಲಿವರೆಗೂ ಬರುತ್ತೋ ಅಷ್ಟು 4 ಚೈನ್ಸ್ ಹಾಕಿದ್ದೀನಿ. ಅದನ್ನು ಮತ್ತೆ 5 ಚೈನ್ಸ್ ಹಾಕೋತಾ ಇದ್ದೀನಿ. ಈ ರೀತಿ ಫುಲ್ಲು ಆ ಲೈನ್ ಫುಲ್ಲು ನಾವು ಹಾಕ್ಕೋಬೇಕು. ಸ್ಯಾರಿಗಾದರೆ ಲಾಸ್ಟ್ವರೆಗೂ ಈ ರೀತಿ ಹಾಕ್ಕೊಳ್ಳಿ. ಸೊ ಈ ರೀತಿ ನಾವು ಫುಲ್ಲು ನಾನು ಎಲ್ಲಿವರೆಗೂ ಕ್ಲಾತ್ ಇದೆಯೋ ಅಲ್ಲಿವರೆಗೂ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನಾವು ಚೈನ್ ಹಾಕ್ಕೊಂಡು ರೆಡಿ ಮಾಡಿಕೊಂಡು ನೆಕ್ಸ್ಟ್ ನಾನು ಬೇರೆ ಥ್ರೆಡ್ ತೊಗೋತಾ ಇದ್ದೀನಿ. ಲಿಟಲ್ ಡಿಫ್ರೆನ್ಸ್ ಇದೆ. ಈ ರೀತಿ ಸುತ್ತಕೊಂಡು ಸೇಮ್ ಆ ಫಿಂಗರ್ ಮೇಲೆ ದಾರ 6 ಎಳೆ ದಾರ ತೊಗೊಂಡಿದ್ದೀನಿ ಬರೋ ಥರ ಇಟ್ಕೊಂಡು ಸೇಮ್ ನಾವೆಲ್ಲಿ ಇದಕ್ಕೆ ಮುಂಚೆ ಇನ್ಸರ್ಟ್ ಮಾಡಿರ್ತೀವೋ ಥ್ರೆಡ್ಡನ್ನು ನಾನು ಅದೇ ಕ್ಲಾತ್ ಮೇಲೇ ಆ ರೀತಿ ನೋಡಿ ಕ್ರೋಶನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಚುಚ್ಚಿ ಆ ಥ್ರೆಡ್ಡನ್ನು ಇಲ್ಲ ಕ್ರೋಶ ಮೇಲೆ ಹಾಕಿ ಈ ರೀತಿ ತೆಗಿಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ತೆಗೀರಿ. ಸ್ವಲ್ಪ ಕ್ಲಾತ್ ಸಿಗಾಕೊಂಡಿದೆ. ಸೊ ನನ್ನ ಕೈಯಲ್ಲೇ ಈ ರೀತಿ ಎಡ್ಕೊತಾ ಇದ್ದೀನಿ. ಸೊ ಈ ರೀತಿ ತೆಗೆದು ಅದನ್ನು ಟೈ ಮಾಡ್ಕೊಳ್ಳಿ. ಸೇಮು 3 ಸಾರಿ ನಾಟ್ ಹಾಕಿ ಟೈ ಮಾಡ್ಕೊಳ್ಳಿ. ಟೈಟಾಗಿರುತ್ತೆ. ಸೊ ಈ ರೀತಿ ನೀಟಾಗಿ ಟೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಥ್ರೆಡನ್ನು ಈ ರೀತಿ ಫಿಂಗರ್ಸ್ಗೆ ಸುತ್ಕೋತಾ ಇದ್ದೀನಿ. ಮತ್ತು ನಾವು ಕ್ರೋಶನ ಏನು ಮಾಡಬೇಕಂದ್ರೆ ಇದಕ್ಕೆ ಮುಂಚೆ ಡಬಲ್ ಕ್ರೋಶ ಮಾಡಿದ್ದೆ ಅಲ್ವಾ, ಇವಾಗ ನಿಮಗೆ ತ್ರಿಬಲ್ ಕ್ರೋಶ ಹೇಗೆ ಮಾಡೋದು ತೋರಿಸ್ತೀನಿ. ಫಸ್ಟು ನಾವು ಸೇಮ್ ಕ್ಲಾತಲ್ಲಿ ಇನ್ಸರ್ಟ್ ಮಾಡಿ ಇನ್ನೊಂದು ಸಾರಿ ನಾಟ್ ಹಾಕ್ಕೋತಾ ಇದ್ದೀನಿ. ಸೊ ನೆಕ್ಸ್ಟು ನೋಡಿ ಡಬಲ್ ಕ್ರೋಶ ಮಾಡಬೇಕಾದ್ರೆ ಈ ರೀತಿ ಕ್ರೋಶ ಮೇಲೆ ಬರುತ್ತೆ. ಸುಮ್ಮನೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ. ಬಟ್ ಇದು ನಾವು ಫಸ್ಟು 5 ಚೈನ್ಸಿಗೆ ಜಸ್ಟ್ ನಾರ್ಮಲ್ಲಾಗಿ ಈ ರೀತಿ ಚೈನ್ ಹಾಕ್ಕೊಳ್ತಾ ಹೋಗಿ ನಾರ್ಮಲ್ಲಾಗಿ ಅದಕ್ಕೆ ಇನ್ಸರ್ಟ್ ಮಾಡಿ 3 ಟೈಮ್ಸು ಈ ಥರ ಚೈನ್ ಹಾಕ್ಕೊಳ್ಳಿ. ಫಸ್ಟ್ ಒನ್ಗೆ ಫಸ್ಟ್ 5 ಚೈನ್ಸ್ ಇದೆಯಲ್ಲ ಅದಕ್ಕೆ ಈ ರೀತಿ ನೀವು ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಎಲ್ಲಿ 5 ಚೈನ್ ಹಾಕಿದ್ಮೇಲೆ ಫಸ್ಟ್ ಲೇಯರಲ್ಲಿ ಎಲ್ಲಿ ಫಸ್ಟ್ ಲೈನಲ್ಲಿ ಎಲ್ಲಿ ಚೈನಿಗೆ ಲಾಕ್ ಹಾಕಿದ್ದೀವೋ ಅಲ್ಲಿಗೆ ನಾವು ಇನ್ಸರ್ಟ್ ಮಾಡಿ
ತೆಗಿಬೇಕು. ಜಸ್ಟ್ ಇದು ನಿಮಗೆ 3 ಕಂಬ ತೋರಿಸೋಕ್ಕೋಸ್ಕರ ತೋರಿಸ್ತಾ ಇರೋದು. ನಿಮಗೆ ಇದನ್ನು ಹಾಕಬೇಕಾದ್ರೆ ಅಂದರೆ ಕುಚ್ಚನ್ನು ಹಾಕಬೇಕಾದ್ರೆ ಡಿಫ್ರೆಂಟಾಗಿ ಬರುತ್ತೆ. ಜಸ್ಟ್ ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸೋದು ತ್ರಿಬಲ್ ಕ್ರೋಶ ಹೇಗೆ ಹಾಕೋದು ಅಂತ ಮಾತ್ರ. ಪ್ರೋಸೆಸ್ಸು ಕುಚ್ಚು ಹಾಕಬೇಕಾದ್ರೆ ಚೇಂಜ್ ಆಗುತ್ತೆ, ಬಟ್ ತ್ರಿಬಲ್ ಕ್ರೋಶ ಹಾಕೋದು ಚೇಂಜ್ ಆಗಲ್ಲ. ನೋಡಿ ಈ ರೀತಿ 1 2 3. ಸೊ 2 ಟೈಮ್ಸು ಕ್ರೋಶದ ಮೇಲೆ ತೆಗೆದ್ಮೇಲೆ ಅದು ಕ್ಲಾತ್ ಥ್ರೆಡ್ 5 ಚೈನ್ಸ್ ಹಾಕಿದ್ದೀವಲ್ಲ ಅದ್ರ ಒಳಗಡೆ ಹಾಸಿ ಹಾಕ್ಕೊಡಿ. ಈ ರೀತಿ ನೋಡಿ, ಈ ರೀತಿ ತೆಗಿರಿ. ನೆಕ್ಸ್ಟು 2 ಚೈನ್ ಬರುತ್ತೆ, ಅದರೊಳಗಡೆ ಇನ್ಸರ್ಟ್ ಮಾಡಿ. ಮತ್ತೆ 2 ಬರುತ್ತೆ, ಮತ್ತೆ 3 ಬರುತ್ತೆ, ಮತ್ತೆ ಅದರ 2 ಒಳಗಡೆ ನಾವು 3 ಚೈನ್ ಇರುತ್ತಲ್ಲ ಅದ್ರ ಫಸ್ಟು ಸ್ಟೆಪ್ಪಲ್ಲಿ 2 ಟೈಮ್ಸ್ 2 ಸಾರಿ ಮಾಡಿಕೊಂಡು ನೋಡಿ ಈ ರೀತಿ 3 ಚೈನ್ಸ್ ಬರುತ್ತೆ. 2 ಒಳಗಡೆ ಇನ್ಸರ್ಟ್ ಮಾಡಿದ್ರೆ ಮತ್ತೆ ನಿಮಗೆ 3 ಸಿಗುತ್ತೆ. ಮತ್ತೆ 2 ಒಳಗೆ ಇನ್ಸರ್ಟ್ ಮಾಡಿ, ಮತ್ತೆ 2 ಒಳಗೆ ಇನ್ಸರ್ಟ್ ಮಾಡಿದ್ರೆ ಮತ್ತೆ ನಿಮಗೆ 2 ಸಿಕ್ಕತ್ತೆ. ಅದು ಸ್ವಲ್ಪ ಸಿಗಾಕ್ಕೊತಾ ಇದೆ. ಸೊ 1 2 ಅಂದರೆ ಫಸ್ಟು ಚೈನ್ದೊಂದಿದೆ, ಟೋಟಲಿ 3 ಆಯಿತು. ಸೊ ನೋಡಿ ಇವಾಗ 2 ಒಳಗೆ ಇನ್ಸರ್ಟ್ ಮಾಡಿ, ಮತ್ತಿನ್ನು ನೆಕ್ಸ್ಟ್ 2 ಒಳಗೆ ಇನ್ಸರ್ಟ್ ಮಾಡಿ, ಮತ್ತು ಲಾಸ್ಟಿಗೆ 2 ಒಳಗೆ ಇನ್ಸರ್ಟ್ ಮಾಡಿ. ಈ ರೀತಿ ನೋಡಿ 1 2 ಈ ರೀತಿ ಇನ್ಸರ್ಟ್ ತೆಗೀರಿ. 2 ಇವಾಗ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ. 2 ಒಳಗೆ ಇನ್ಸರ್ಟ್ ಮಾಡಿ, ಮತ್ತೆ 2 ಒಳಗೆ ಇನ್ಸರ್ಟ್ ಮಾಡಿ, ಮತ್ತು ಲಾಸ್ಟಿಗೆ 2 ಒಳಗೆ ಇನ್ಸರ್ಟ್ ಮಾಡಿ. ಈ ರೀತಿ 1 ಚೈನ್ ಬರೋವರೆಗೂ ನೀವು ಮಾಡಬೇಕು. 1 2 ಮತ್ತು ಇನ್ಸರ್ಟ್ ಮಾಡಿ ತೆಗೀರಿ. ನೋಡಿ ಇವಾಗ ಕಾಣಿಸ್ತಾ ಇದೆ ನಿಮಗೆ ಡಿಫ್ರೆನ್ಸು. 2 ಒಳಗೆ ಇನ್ಸರ್ಟ್ ಮಾಡಿ, ಮತ್ತೆ 2 ಒಳಗೆ ಇನ್ಸರ್ಟ್ ಮಾಡಿ, ಮತ್ತೆ 2 ಒಳಗೆ ಇನ್ಸರ್ಟ್ ಮಾಡಿ. ಈ ರೀತಿ ನೋಡಿ 1 2 ಮತ್ತೆ ಇನ್ಸರ್ಟ್ ಮಾಡಿ ತೆಗೀರಿ. 2 ಒಳಗೆ ಇನ್ಸರ್ಟ್ ಮಾಡಿ, ಮತ್ತೆ 2 ಒಳಗೆ ಇನ್ಸರ್ಟ್ ಮಾಡಿ, ಈ ರೀತಿ ತೆಗೀರಿ. ಸೊ ಈ ರೀತಿ ನಾವು ತ್ರಿಬಲ್ ಕ್ರೋಶನ ಹಾಕ್ಕೋಬೋದು. ನೋಡಿ 2 ಒಳಗೆ ಇನ್ಸರ್ಟ್, ಮತ್ತೆ 2 ಒಳಗೆ ಇನ್ಸರ್ಟು, ಮತ್ತು ಲಾಸ್ಟಿಗೆ 2 ಒಳಗೆ ಇನ್ಸರ್ಟ್. ಈ ರೀತಿ ನಾವು ತ್ರಿಬಲ್ ಕ್ರೋಶನ ಹಾಕ್ಕೋಬೋದು. ಒನ್ ಟೂ ಟೈಮ್ಸು 3 ಟೈಮ್ಸು ಟೋಟಲಿ ತ್ರಿಬಲ್ ಕಂಬ ಆಗಿರೋದ್ರಿಂದ ಇದು ತ್ರಿಬಲ್ ಕ್ರೋಶ ಆಗಿರೋದ್ರಿಂದ 3 ಸರಿ ನಾವು ಥ್ರೆಡನ್ನು ತೆಗಿತೀವಿ. ನೋಡಿ 1 ಸಾರಿ, 2 ಸಾರಿ, ಈಗ 3 ಸಾರಿ, 3 ಟೈಮ್ಸು ನಾವು ಥ್ರೆಡನ್ನು ತೆಗಿತೀವಿ. ಇದು ತ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ. ಇದನ್ನು ಅಂದರೆ 3 ಕಂಬಗಳು ಅಂತ ಹೇಳ್ತಾರೆ. ಸೊ ಈ ರೀತಿ ತ್ರಿಬಲ್ ಕ್ರೋಶನ ಹಾಕ್ಕೋಬೋದು ನಾವು. ಸೊ ನಾನು ಫುಲ್ ಇದೇ ರೀತಿ ಹಾಕ್ಕೋತಾ ಇದ್ದೀನಿ. ಅಂದರೆ ಆ 5 ಚೈನ್ಸ್ ಏನಿದೆಯೋ ಅದರೊಳಗಡೆ ಎಷ್ಟು ತುಂಬುತ್ತೋ ಅಷ್ಟನ್ನು ಹಾಕ್ತಾಯಿದ್ದೀನಿ. 9 ಆರ್ 10 ಹಾಕಿದ್ದೀನಿ. ಸೊ ನೆಕ್ಸ್ಟು ನಾನು ಲಾಕ್ ಮಾಡ್ಕೊತೀನಿ. ಅಂದರೆ ಎಲ್ಲಿ ನಾವು 5 ಚೈನ್ಸ್ನ ಲಾಕ್ ಮಾಡಿದ್ದೀವೋ ಅದೇ ಪ್ಲೇಸಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೀತಿ ಲಾಕ್ ಮಾಡಿ. ಸೊ ನಾವು ತ್ರಿಬಲ್ ಕ್ರೋಶ ಹಾಕಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ನಾನು 5 ಚೈನ್ಸ್ನ ಎಲ್ಲಿ ಲಾಕ್ ಮಾಡಿದ್ದೀನೋ ಅದೇ ಪ್ಲೇಸಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಅದೇ ಪ್ಲೇಸಲ್ಲಿ ಈ ರೀತಿ ಚೈನ್ ತೆಗೆದು ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ ನಾನು 3 ಚೈನ್ಸನ್ನು ಹಾಕ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ 5 ಚೈನ್ಸ್ ಇದೆಯಲ್ಲ ಅದ್ರ ಒಳಗಡೆ ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಈ ರೀತಿ 3 ಚೈನ್ಸ್ ಹಾಕಿ ಮತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ರೀತಿ ಆದಮೇಲೆ ಅದನ್ನು ಲಾಕ್ ಮಾಡಿದ್ವಿ. ಮತ್ತು ಇವಾಗ ತ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ.
ನೋಡಿ 1 2 ಮತ್ತು ಇನ್ಸರ್ಟ್ ಮಾಡಿ ಮತ್ತು ಎತ್ತಿ ತೆಗೀರಿ. ಇದೇ ರೀತಿ ನಾನು ಫುಲ್ಲು ಏನು ಅದನ್ನು ಚೈನ್ ಹಾಕ್ಕೊಂಡಿದ್ದೀನೋ ಅದಕ್ಕೆ ಫುಲ್ಲು ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ನೋಡಿ ನಾನು ಟ್ರಿಬಲ್ ಕ್ರೋಶದ್ದು ಹಾಕಿದ್ದೀನಿ, ಈ ರೀತಿ ಕಾಣಿಸ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಚೈನ್ ಹಾಕೋದು, ಸೆಕೆಂಡ್ ವಿಡಿಯೋದಲ್ಲಿ ಡಬಲ್ ಕ್ರೋಶ, ಮೂರನೇ ವಿಡಿಯೋದಲ್ಲಿ ಅಂದರೆ ಥರ್ಡ್ ವಿಡಿಯೋದಲ್ಲಿ ಸೊ ನಿಮಗೆ ಟ್ರಿಬಲ್ ಕ್ರೋಶ ಹಾಕೋದನ್ನು ತೋರಿಸಿದ್ದೀನಿ.